ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 6 ಗುಂಟೆ ಸ್ನೇಹಿತರೆ. ನಿಮಗೆ ಇದು ಬ್ಲ್ಯಾಕ್ ಮತ್ತು ರೆಡ್ ಸಾಯಿಲ್ ಮಿಕ್ಸಿಂಗ್ ಇರುವಂತಹ ಒಂದು ಮಣ್ಣಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಮರಳು ಮಿಶ್ರಿತ ಮಣ್ಣು ಸೂಪರಾಗಿದೆ ಮಾತ್ರ. ವಿಲೇಜ್ ನಿಯರ್ ಆಗಿ ಲ್ಯಾಂಡು ಸೂಪರಾಗಿದೆ. 2 ಎಕರೆ 6 ಗುಂಟೆ ಒಂದೇ ಫ್ಲ್ಯಾಟ್ ಆಗಿದೆ. ನಮಗೆ ಇಲ್ಲಿ ವರ್ಕ್ ಏನಿಲ್ಲ ಸ್ನೇಹಿತರೆ, ಒಳ್ಳೆ ಜಾಗ. ಇದನ್ನು ಒಂದು ಉಳುಮೆ ಮಾಡಿದ್ರೆ ಸಾಕು, ಆರಾಮಾಗಿ ಒಂದು ಬೋರ್ ಹಾಕ್ಸಿ ಫೆನ್ಸಿಂಗ್ ಮಾಡಿ ಒಂದು ಮನೆ ಕಟ್ಕೊಂಡು ಆರಾಮಾಗಿ ನಾವಿಲ್ಲಿ ಇರ್ಬೋದು ಸ್ನೇಹಿತರೆ. ಏಕೆಂದರೆ ವಿಲೇಜ್ ನಿಯರ್ ಇದೆ, ಲೇಬರ್ಗಳಿಗೂ ಯೋಚನೆ ಇಲ್ಲ. ಇಲ್ಲೂ ಕೂಡ ಒಳ್ಳೊಳ್ಳೆ ತೋಟಗಳನ್ನ ಮಾಡಿದ್ದಾರೆ ಈ ಊರಲ್ಲಿ. ಇದು ನಮಗೆ ಮೈಸೂರಿಗೆ ಬರೀ 35 ಕಿಲೋಮೀಟರ್ ಇದೆ ಸ್ನೇಹಿತರೆ. ಇದು ಮೈಸೂರಿಗೆ 35 ಕಿಲೋಮೀಟರ್ ಇದೆ, ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಜಾಗ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಸುತ್ತಮುತ್ತ ಒಳ್ಳೆ ಇದುಂಟು. ಇವರು ಪರ್ ಗುಂಟೆ 90,000 ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅವರು ಏನಾದ್ರು ಹೇಳ್ಕೊಳ್ಳಿ, ನೇರ ಓನರ್ ಜೊತೆ ಮಾತಾಡೋಣ, ತೊಂದರೆ ಇಲ್ಲ. ಆದಷ್ಟು ನಾವು ಕಡಿಮೆ ಮಾಡ್ಬೋದು ಸ್ನೇಹಿತರೆ. ಯಾಕೆಂದರೆ ಇವತ್ತು ನಮ್ಗೆ ಈ ಥರ ಫ್ಲ್ಯಾಟಾಗಿ ಒಂದು ಭೂಮಿ ಸಿಗ್ಬೇಕಾದ್ರೆ ತುಂಬ ಕಷ್ಟ ಇದೆ. ಒಂದಲ್ಲ ಒಂದು ವರ್ಕ್ ಮಾಡಬೇಕು. ನೋಡಿ, ತಾರ್ ರೋಡ್ಗೆ ಇದೆ. ಆಮೇಲೆ ತಾರ್ ರೋಡ್ ಬಿಡ್ತು ಚೆನ್ನಾಗಿದೆ, ಉದ್ದಕ್ಕೆ ತುಂಬ ಸೂಪರಾಗಿದೆ ಸ್ನೇಹಿತರೆ. ನೋಡಿ ಎಷ್ಟು ಉದ್ದಕ್ಕಿದೆ ಅಂತ ತಾವು ನೋಡ್ಬೋದು ಇಲ್ಲೇ, ಆಯಿತಾ. ರೋಡ್ ಬಿಡ್ತು ನಮಗಿದು ಇರೋದರಿಂದ ನಮಗೆ ಅನುಕೂಲವಾಗಿದೆ. ಲ್ಯಾಂಡು ಅಷ್ಟೇ ತುಂಬ ಸ್ಕ್ವಯರಾಗಿ ತುಂಬ ಚೆನ್ನಾಗಿದೆ. ಲ್ಯಾಂಡಿದು ಸ್ಕ್ವಯರಾಗಿ ಸೂಪರಾಗಿದೆ ಸ್ನೇಹಿತರೆ. ನಾವಿಲ್ಲೊಂದು ಬೋರ್ ಹಾಕ್ಸ್ಕೊಂಡು ಆರಾಮಾಗಿ ಒಳ್ಳೆ ಬೆಳೆಗಳನ್ನ ಬೆಳಿಬೋದು, ಒಳ್ಳೆ ಹಣ್ಣಿನ ಗಿಡಗಳು ಹಾಕ್ಬೋದು, ತರಕಾರಿ ಬೆಳಿಬೋದು, ಒಳ್ಳೆ ಅಡಿಕೆ, ತೆಂಗು, ಮಾವು, ದಾಳಿಂಬೆ, ಈ ಥರ ಮಿಶ್ರವಾದ ಬೆಳೆಗಳನ್ನ ನಾವಿಲ್ಲಿ ಬೆಳಿಬೋದು. ಯಾಕೆಂದರೆ ವಾತಾವರಣ ಚೆನ್ನಾಗಿದೆ, ನೀರಿನ ಸೌಲಭ್ಯ ಚೆನ್ನಾಗಿದೆ, ಲ್ಯಾಂಡು ರೋಡ್ ಬಿಡ್ತು ಕೂಡ ನಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಒಂದಕ್ಕಿಂತ ಒಂದು ನಮ್ಗೆ ತುಂಬ ಚೆನ್ನಾಗಿದೆ. ನಾವು ಸಾಮಾನ್ಯವಾಗಿ ಯಾವುದೇ ಲ್ಯಾಂಡ್ಗಳನ್ನೂ ಅಷ್ಟೇ ಸ್ನೇಹಿತರೆ, ಆದಷ್ಟು ನೇರ ಓನರ್ಗಳ ಜೊತೆ ಮಾತಾಡೋಣ. ನಾವು ಅಗ್ರಿಮೆಂಟ್ ಹಾಕೊಳ್ಳೋದು ಬೇಡ, ಅಡ್ವಾನ್ಸ್ ಕೊಡೋದು ಬೇಡ. ನಮಗೆ ನೇರ ಓನರ್ ಹತ್ರನೇ ಮಾತಾಡೋಣ ಸ್ನೇಹಿತರೆ. ಜಾಗ ತುಂಬ ಚೆನ್ನಾಗಿದೆ. ಹೇಳೋದಲ್ಲ, ವಿಲೇಜ್ ನಿಮಗೆ ಸ್ವಲ್ಪ ದೂರ ಹೆಚ್ಚು ಕಡಿಮೆ ನಿಮಗೆ ಒಂದು 250 ಮೀಟ್ರ್ ಅಷ್ಟೇ ವಿಲೇಜ್ ಇರೋದು ನಮಗೆ. ಈ ಲ್ಯಾಂಡ್ ದಾಟಿದ್ರೆ 2 ಲ್ಯಾಂಡ್ ದಾಟಿದ್ರೆ ನಮಗೆಲ್ಲ ಅಲ್ಲೇ ವಿಲೇಜ್ ಇದೆ ಸ್ನೇಹಿತರೆ. ಒಳ್ಳೆ ಜಾಗನೇ. ಆದರೆ ಮೈಸೂರು ತುಂಬ ನಿಯರಾಗಿದೆ ಸ್ನೇಹಿತರೆ. ಮತ್ತು ರೈಟು ನಾವು ಹೇಳೋದಲ್ಲ, ಮೈಸೂರಿಗೂ ತುಂಬ ನಿಯರ್ ಇದೆ. ಒಳ್ಳೆ ತೋಟ ಮಾಡಲಿಕ್ಕೆ A1 ಜಾಗ. ನಾವು ಸಾಧ್ಯ ಆದಷ್ಟು ಮಿಶ್ರ ಬೆಳೆಗಳನ್ನ ಬೆಳಿಬೇಕು, ಸಾವಯವ ಕೃಷಿ ಮಾಡಬೇಕು ಸ್ನೇಹಿತರೆ. ಸಾವಯವ ಕೃಷಿ ಮಾಡ್ತೀವಿ ಅಂತಂದಾಗ ಭೂಮಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಫಲ ಕೊಡುತ್ತೆ. ನಾವಿಲ್ಲಿ ಆರಾಮಾಗಿ ಒಂದು 4 ಕಸ ಇಟ್ಕೊಂಡ್ರೆ ಸಾಕು. ಅದರ ಗೊಬ್ಬರ ಮತ್ತು ಗದಿಲ್ಲ ಜಮೀನುಗಳಿಗೆ ತುಂಬ ಉಪಯುಕ್ತವಾದ ಮೆಡಿಸಿನ್ ಇದ್ದಂಗೆ ಅವೆಲ್ಲ. ಅಂದರೆ ನಾವು ಬಳಸುವ ರಾಸಾಯನಿಕ ವಸ್ತುಗಳಿಗಿಂತ ತುಂಬ ಗೊಬ್ಬರಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ನಾವು ಆದಷ್ಟು ಆಂಫೋಲ್ ಸ್ವಲ್ಪ ರಾಸಾಯನಿಕ ಬಳಸಿ ನಾವು ಇದನ್ನು ಯೂಸ್ ಮಾಡಿದ್ರೆ ತುಂಬ ಇನ್ನೂ ಸ್ವಲ್ಪ ಭೂಮಿ ಫಲವತ್ತತೆಯಿಂದ ಒಳ್ಳೆ ಬೆಳೆಗಳನ್ನ ಕೊಡುತ್ತೆ. ನಮಗೂ ಒಳ್ಳೆ ಇಳುವರಿ ಬರುತ್ತೆ ಸ್ನೇಹಿತರೆ. ನಾವು ಎಲ್ಲೇ ಹೋದ್ರೂ ಅಷ್ಟೇ ಮಿಶ್ರ ಬೆಳೆಗಳು ಬೆಳೆದಾಗ ಒಂದು ಹೋದ್ರೂ ಒಂದು ಕೈ ಹಿಡಿಯುತ್ತೆ ಸ್ನೇಹಿತರೆ. ನಮಗೆ ಕೈ ಹಿಡೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸ್ವಲ್ಪ ಆರೋಗ್ಯದಲ್ಲೂ ಚೇತರಿಕೆ ಕಾಣ್ಬೋದು. ಲ್ಯಾಂಡು ಕೂಡ ನಾವು ಒಳ್ಳೆ ಮಟ್ಟದಲ್ಲಿ ಇಡ್ಬೋದು ಸ್ನೇಹಿತರೆ. ಇದನ್ನು ವ್ಯವಸಾಯ ಮೊದಲು ಮಾಡ್ತಾಯಿದ್ರು ಮಳೆಗಾಲಕ್ಕೆ. ಈಗ ಪಾಪ ಮಾರಬೇಕು ಅನ್ನೋ ಉದ್ದೇಶದಲ್ಲಿ ಇವರು ಏನೂ ಕೂಡ ಮಾಡಿಲ್ಲ ಸ್ನೇಹಿತರೆ. ನೋಡಿ, ತಾರ್ ರೋಡ್ ಬಿಡ್ತು ಕೂಡ ತುಂಬ ನಮಗೆ ಚೆನ್ನಾಗಿದೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ
60446978 ಈ ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ, ನಮಗೂ ಕೂಡ ನಿಮ್ಮಿಂದ ಒಳ್ಳೆಯ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.